ಮನಿಕ್ಯಂತ ಇದ್ದಾನೆ ನೋಡೋದಕ್ಕೆ, ಹಂಗೆ ಕಣ್ಣು ಮುಚ್ಕೊಂತ ಇದ್ದಾನೆ. ನನ್ನ ಅಳಿಯ ಬುದ್ಧಿವಂತ. ಅಮ್ಮಯ್ಯನ ಅನ್ನಿಸ್ಬಾರ್ದಂತ ಸುಮ್ಮನೆ ಮನಿಕ್ಯಂತಾನೆ. ಇವನು ನಮ್ಮನಂತೂ ಬಡ್ಕೋ ನಮ್ಮ ವೈಭವ. ಅಯ್ಯಪ್ಪ ದೇವ್ರೆ, ಹಂಗೆ ಹಿಂಗೆ ಅಳ್ತಾ ಇರಲಿಲ್ಲ. ನೋಡು ಸುಮ್ಮನೆ ಇರ್ತಾನೆ ಕಣದ್ಕೆ. ನಿನ್ನ ಮಗ ಬುದ್ಧಿವಂತ. ನನ್ನ ಅಳಿಯ ಬುದ್ಧಿವಂತ ಪೋ ಅಲ್ಲೇನಪ್ಪ ಅಳಿಯ. ಅದಕ್ಕೆ ಯಾಕೆ ಅಳ್ತಾ ಇದೆಯಾ? ಏನಾಯ್ತು ಅದಕ್ಕೆ? ಯಾಕೆ ಅಳ್ತಾ ಇದೆಯಾ? ನೀನು ಯಾಕೆ ಅಳ್ತಾ ಇದೆಯಾ ಅಂತ ಗೊತ್ತಾಗ್ತಾ ಇಲ್ಲ. ನೀನು ತುಂಬಾ ಅಳ್ತಾ ಇದೆಯಾ ಯಾಕೋನೋ. ಕಣ್ಣೆಲ್ಲ ಒಂಥರ ಆಗಿದ್ದಾವೆ. ಯಾಕೋ ಬೇಜಾರಾಗಿದೆಯಾ? ನೀನು ಮಗ ಹುಟ್ಟಿದಾನೆ ಅನ್ನೋ ಖುಷಿನೇ ಇಲ್ಲ ನಿನಗೆ. ಯಾಕದಕ್ಕೆ? ಏನಾಯಿತು? ನೋವೇನಾದರೂ ಇದೆಯಾ? ನೋವೇನಾದರೂ ಐತೇನ ಅದಕ್ಕೆ? ನಾನು ಒಂದು 5 ನಿಮಿಷ ಕುಕ್ಕಂಬ್ಲಿ ಅಂತೇಳಿ ಅದನ್ನು ಹಿಂದದು ಹಿಂಗೆ ಎತ್ತೂಸ್ದೆ. ಕುಕ್ಕಂಬ್ಲಿ ಒಂದು 5 ನಿಮಿಷ ಕುಕ್ಕಂಡ್ರೆ ಏಟೋ ಬೆನ್ನು ಒಂದು ಸ್ವಲ್ಪ ರಾತ್ರಿ ಎಲ್ಲ ಮನಿಕೊಂಡು ಉರಿತೈತೆ. ಅದಕ್ಕೆ ಒಂದು 5 ನಿಮಿಷ ಕುಕ್ಕಬೋದು, ಓಡಾಡ್ಬೋದು ಅಂತ ಹೇಳಿದ್ರು. ಯಾಕೆ ನೋವು ಏನಾದರೂ ಜಾಸ್ತಿ ಆಯಿತಾ? ಡಾಕ್ಟ್ರನ್ನೇನಾದರೂ ಕರೀಲೇನದಕ್ಕೆ? ಬೇಡ ಗಿರ್ಜಿಂಬೆ, ಏನು ನೋವಿಲ್ಲ, ಕೂತ್ಕೊಂತೀನಿ. ನನಗೂ ಬೆನ್ನೆಲ್ಲ ಉರಿತೈತೆ. 2 ದಿವಸ ಮಲ್ಕೊಂಡು ಹಿಂಗೆ ತಿರುಗಿಲ್ಲ ಏನಿಲ್ಲ. ಆ ಕಡೆ ಈ ಕಡೆ ಒಂದು 5 ನಿಮಿಷ ಕೂತ್ಕೊತೀನಿ. ನೋವು ಸ್ವಲ್ಪ ಐತೆ. ಏನಂತ ನನಗೆ ನೋವು ಕಾಣಿಸ್ತಾ ಇಲ್ಲ. ಬಿಡು. ಯಾಕದಕ್ಕೆ ನೀವು ಬೇಜಾರಾಗಿದ್ದೀರಾ? ಬೇಜಾರು ಮಾಡ್ಕೋಬೇಡ್ರಿ ನೀವು. ನಾನು ಇದ್ದೀನಿ ಅಂತ ಹೇಳಿ ನಾನು ಹೇಳಿದ್ದೀನಿ, ನೀವು ಬೇಜಾರಾಗಿದ್ದೀರಲ್ಲ ಅದಕ್ಕೆ. ಅಯ್ಯೋ, ಯಾಕೆ ಅಳ್ತಾ ಇದ್ದೀರಾ? ಯಾಕೆ ಹೇಳ್ರಿ. ಏನಾದರೂ ನೋವಾಯ್ತಾ? ಏನಿದ್ರು ಹೇಳ್ರಿ ಅದಕ್ಕೆ. ನೀವು ಸುಮ್ಕಾಗಬೇಡ್ರಿ. ಏನಾದ್ರು ನೋವಿದ್ರೆ ಹೇಳ್ಕೋಬೇಕು. ಡಾಕ್ಟ್ರ್ ಬಂದಾಗೆಲ್ಲ ಹೇಳ್ಬೇಕು ಕಣಕ್ಕೆ. ಹೇಳು ಯಾತನ ನೋವು ಉಪವು ಇದ್ರೆ. ಏನಿಲ್ಲ, ನಮ್ಮಮ್ಮ ನೆನಪಾತಷ್ಟೆ. ನಮ್ಮಮ್ಮ ಇದ್ದಿದ್ರೆ ನೋಡೋದು, ಸಂತೋಷ ಪಡೋದು. ಇಂಥ ಸಮಯದಾಗಿ ಹೆಣ್ಮಕ್ಳಿಗೆ ಅಮ್ಮ ಇರಬೇಕು ಅಂತ ಇನ್ಯಾವ ಸಮಯದಾಗೂ ನೆನಪಾಗಲ್ಲ. ಈಗ ಇಂಥ ಸಮಯದಾಗ ಬಸರಿ ಬಾಣಂತನ ಸಮಯದಲ್ಲಿ ಹೆಣ್ಮಕ್ಳಿಗೆ ಅಮ್ಮ ನೆನಪಾಗ್ತಾಳಲ್ಲ. ಅದಕ್ಕೆ ನನಗೆ ನಮ್ಮಮ್ಮ ನೆನೆಸ್ಕೊಂಡಳು ಬಂತು ಗಿರ್ಜಿಂಬೆ. ಅಮ್ಮ ನೆನೆಸ್ಕೊಂಡಳು ಬಂತು. ಇವತ್ತು ನಮ್ಮಮ್ಮನ ರೂಪದಾಗೆ ನೀನು ನನ್ನ ನೋಡ್ಕೊಂತಾ ಇದೆಯಾ, ನನಗೆ ತಾಯಿ ಥರ ನೋಡ್ಕೊಂತಾ ಇದೆಯಾ. ಅದಕ್ಕೇ ನಿಂದು ಎಷ್ಟು ಒಳ್ಳೆ ಮನಸ್ಸು ನೋಡಿ. ಇವತ್ತು ನಾನು ಹೆಂಗೆ ನೋಡ್ಕೊಂತಾ ಇದ್ದಾಳೆ ಅಂತ ನನಗೆ ಒಂಥರ ಏನೋ ಮನಸ್ಸಿನಾಗೆ ಸಂಕಟ, ಏನೋ ಒಂಥರ ನಿನ್ನ ಮೇಲೆ ನನಗೆ ಏನೋ ಒಂಥರ ಅದು ಹೇಳೋಕ್ಕೆ ಆಗ್ತಾಯಿಲ್ಲ ಗಿರ್ಜಿಂಬೆ. ಹಂಗೆ ಆಗ್ತಾಯಿತ್ತು ನನ್ನ ಮನಸ್ಸಿನಾಗೆ. ನನ್ನ ತಾಯಿಗಿನ ಹೆಚ್ಚು ಅನ್ನಿಸ್ತೈತೆ. ನನ್ನ ಎತ್ತ ತಾಯಿಗಿನ ಹೆಚ್ಚಾಗಿ ನೋಡ್ಕೊತಾ ಇದೆಯಲ್ಲ ನೀನು. ನಿಜವಾಗ್ಲೂ ನೀನು ತುಂಬ ಗ್ರೇಟ್ ಗಿರ್ಜಿಂಬೆ, ತುಂಬ ಗ್ರೇಟು. ಅದಕ್ಕೆಮ್ಮ ನೀನು ನಾನು ನೋಡ್ಕೊಂಡಿದ್ಯಾ. ನಮ್ಮಮ್ಮ ಎಲ್ಲಿ ನೋಡ್ಕೊಂತಿತ್ತಪ್ಪ ಸರಿಯಾಗಿ. ನಮ್ಮಮ್ಮ ಎಂದೆಂದೂ ಅಮ್ಮ ಏತು ತಾಯಿ ಆದ್ರೂ ನಮ್ಮಮ್ಮ ಸರಿಯಾಗಿ ನೋಡ್ಕೊಂತಿರ್ಲಿಲ್ಲ. ಬಿಟ್ಟು ಅದೇ ಹೋಗೋದು. ನೀನೇ ಇದೆಯಾ ಅಂತ ಹೇಳಿ ಬಿಟ್ಟು ಅದೇ ಹೋಗೋದು. ಸರಿಯಾಗಿ ನೋಡ್ಕೊಂತಿರ್ಲಿಲ್ಲ, ಏನಿಲ್ಲ. ನೀನು ನನ್ನ ಹೆಂಗೆ ನೋಡ್ಕೊಂಡಿದ್ಯಾ ಅದಕ್ಕೆಮ್ಮ ಇವತ್ತು? ನೀನು ನನ್ನ ಹಂಗೆ ನೋಡ್ಕೊಂಡಿದ್ದಿ, ಇವತ್ತು ನಾನು ನಿನ್ನ ಹಂಗೆ ನೋಡ್ಕೊಂತೀನಿ. ಬಿಡು, ನೀನೇನು ನಿಮ್ಮ ಅಮ್ಮ ನೆನೆಸ್ಕೋಬೇಡ. ನಾನೆಲ್ಲ ಇಲ್ಲೋಣ ಅದಕ್ಕೆಮ್ಮ. 9 ತಿಂಗಳ ತನಕ ನನ್ನ ಮನೆಯಾಗೆ ಇಟ್ಕೊಂಡು ನಿನ್ನ ಮಗನ ದೊಡ್ಡನ ಮಾಡಿ 9 ತಿಂಗಳ ನಮ್ಮ ಮನೆಯಾಗೆ ನಾಮಕರಣ ಮಾಡಿ ಆಮೇಲೆ ಕಳ್ಸೋದು ನಾನು ನಿಮ್ಮ ಮನೆಗೆ. ಅಲ್ಲೇವರೆಗೂ ಕಳ್ಸಲ್ಲ. 9 ತಿಂಗಳ ತನಕ ಕಳ್ಸಲ್ಲ. ದೊಡ್ಡನಾಗೋವರೆಗೂ ಮಗ ಕಳ್ಸಲ್ಲ. ಅಷ್ಟೇನೆ ನಾನು ಇರೋದು ಹೇಳ್ತೀನಿ. ನೀವೇನು ಚಿಂತೆ ಮಾಡಬೇಡ್ರಿ. ನಿಂತವ್ರ ಮನೆಗೆ ನಾಮಕರಣ ಮಾಡೋರಿಲ್ಲ, ಅದಿಲ್ಲ ಇದಿಲ್ಲ, ಅದೆಲ್ಲ ಯಾತು ತಲೆ ಕೆಡಿಸ್ಕೋಬೇಡ್ರಿ ನೀವು. ನೋಡು, ನಮ್ಮ ಅಣ್ಣ ಯಾವ್ದಾನು ಇದ್ರೂ ಬರಲಿಲ್ಲ. ಇವತ್ತು ನಮ್ಮ ಸಿದ್ಲಿಂಗಣ್ಣಯ್ಯ ಎಷ್ಟು ಚೆನ್ನಾಗಿ ನೋಡ್ಕೊಂತೈತೆ ಅನ್ನಿಸ್ತೈತೆ ನನಗೆ. ನಮ್ಮ ಸಿದ್ಲಿಂಗಣ್ಣಯ್ಯ ನಮ್ಮ ಸ್ವಂತ ಅಣ್ಣಗಿನ ಹೆಚ್ಚಾಗಿ ನೋಡ್ಕೊಂತೈತೆ. ಇವತ್ತು ನಿಜವಾಗ್ಲೂ ತುಂಬ ಗ್ರೇಟ್ ಅನ್ನಿಸ್ತೈತೆ ನನಗೆ. ಯಾಕೆ, ಏನಾಯಿತು? ಯಾಕೆ ಅಳ್ತಾ ಇದೆಯಾ? ಏನಾದರೂ ನೋವೈತೆ? ನೋವಿದ್ದೇ ಇರುತ್ತೆ. ನಾನು ಯಾಕೋ ಇಲ್ಲ, ಸುಮ್ಮನೆ ಯಾಕೋ ಕಣ್ಣ ನೀರು ಬಂದ್ವು, ಅಳ್ತಾ ಇದ್ನ ಅಷ್ಟೇ. ಅಕ್ಕಮ್ಮ, ನೀವೇನು ಯೋಚನೆ ಮಾಡಬೇಡ್ರಿ. ಏನು ಯೋಚನೆ ಮಾಡೋಕೆ ಹೋಗ್ಬೇಡ್ರಿ. ನೀವೇನಿದ್ರು ನಿನ್ನ ಮಗನ ಮಕ ನೋಡ್ಕೊಂಡು ನಗ್ನಗ್ತಾನ ಬಂಗಾರದಂಥ ರಾಜ್ನಂಥ ಮಗ ಹುಟ್ಟೇವನೆ. ನೀವು ಚೆನ್ನಾಗಿರೋದು ನೋಡ್ರಿ. ನಗ್ನಗ್ತ ಮಗ ಹುಟ್ಟೇವನೆ ಎಂಬುದೊಂದು ಈಟು ಖುಷಿ ಇಲ್ಲಲ್ಲ ಅಕ್ಕಮ್ಮ ನಿನಗೆ? ಯಾಕೆ, ಏನಾಯ್ತು ಗಿರ್ಜಿಂಬೆ? ಯಾಕೆ ಅವಳು ಹಂಗೆ ಮಕ್ಕ ಹಂಗೆ ಮಾಡ್ಕೊಂಡವಳೆ? ಏನಿಲ್ಲ ಅಣ್ಣ, ಅತ್ತೆಮ್ಗೆ ಯಾರು ಅಮ್ಮ ನೆನಪಾಗೈತಿ. ಅದಕ್ಕೆ ನೋಡು, ಆ ಕಡೆಗೆಲ್ಲ ನಾವು ರಮ್ಮೈರು ಇರೋದೆಲ್ಲ ನಮ್ಮ ಪಕ್ಕದಾಗಿ, ಈ ಕಡೆಗೆಲ್ಲ ನಾವು ರಮ್ಮೈರು ಇದ್ದಾರೆ. ಅವರೆಲ್ಲ ಹೆಂಗೆ ನೋಡ್ಕೊಂತ ಇದ್ದಾರೆ ಅದೆಲ್ಲ ನೋಡ್ಬಿಡ್ತಲ್ಲ. ನಮ್ಮ ಅಮ್ಮನೂ ಇದ್ದಿದ್ರೆ ನೋಡ್ಕೊಂಬೋದು. ಇಂಥ ಸಮಯದಾಗ ಹೆಣ್ಮಕ್ಳಿಗೆ ಅಮ್ಮ ನೆನಪಾಗುತ್ತೆ ಅಂತ ಹೇಳ್ತಾಯ್ತು. ಇಂಥ ಸಮಯದಾಗೆ ಹೆಣ್ಮಕ್ಳಿಗೆ ಅಮ್ಮ ಇರಬೇಕು. ಬೇರೆ ಯಾವ ಸಮಯದಾಗ ಬೇಕಾದ್ರೂ ಮರ್ತ್ಕೊಂಡು ಹೆಂಗೋ ಇರ್ಬೋದು. ಈಗ ಇಂಥ ಬಸ್ರಿ ಬಾಣತನ ಬಂದಾಗ ಹೆಣ್ಮಕ್ಳಿಗೆ ನೆನಪಾಗದೆ ಅಮ್ಮ ಎಷ್ಟು ಯಾರು ಮಾಡಲ್ಲ. ಇವತ್ತು ನೀನು ಹಂಗೆ ಮಾಡ್ತಾ ಇದೀಯಾ ಅಂತ ಹೇಳ್ತಾಯ್ತಿ. ಆಸೆಲಿ ಎಲ್ಲ ನೋಡುತ್ತಲ್ಲ ರಮ್ಮೇರೆಲ್ಲ ಹೆಂಗೆ ನೋಡ್ಕೊಂತಾರದೆ. ಒಕ್ಕೈ ನಮ್ಮ ಪಕ್ಕದಾಗ ಒಂದು ಒಕ್ಕೈನ ಜರಿಗೆ ಆಗೈತಲ್ಲ, ಆ ಒಕ್ಕೈನೆಲ್ಲ ನೋಡುತ್ತಲ್ಲ. ಅದಕ್ಕೇನೆ ನಮ್ಮ ಅತ್ತೆಮ್ಮ ನೆನಪಾಗುತ್ತೆ. ಏನಂದ್ರೂ ನೆನಪಾಗುತ್ತೆ ಕಣಣ. ನಾವೆಷ್ಟೇ ನೆನಪು ಮಾಡ್ಕೋಬಾರ್ದು ಅಂತ ಇದ್ರೂ ನೆನಪಾಗೇ ಆಗುತ್ತೆ. ಪಾಪನ್ನ ನಿಮ್ಮಮ್ಮ ಎಲ್ಲಿ ಕೆಳಗೆ ಆಟ ಆಡಿಸ್ತಿತ್ತಮ್ಮಲ್ಲಿ ಪಾರ್ಕಿಂತಾಗೆ ಕುಂಡ್ರಿಸ್ಕೊಂಡು ಆಟ ಆಡಿಸ್ತಿತ್ತು. ಅಲ್ಲೆಲ್ಲ ಆಟ ಆಡವಿದ್ವು, ಆಟ ಆಡಿಸ್ತಿತ್ತು.
ನೋಡ್ಕೊನ್ಬೇಕಾಯ್ತು ಅವಮ್ಮ ಏನಿಲ್ಲ ಮಾತು ಸಿಕ್ಬಿಟ್ರೆ ಸುಮ್ಮನೆ ಅರ್ಥಗನ ಮಾತಾಡ್ತಾ ಅದೇ ಕುಕ್ಕ ಮುತ್ತಿ ಅದೇನು ಹುಡುಗ ಎತ್ತೋತು ಏನು ಎತ್ತ ಅಂತ ಯಾತು ನೋಡಲ್ಲ ಸುಮ್ಮನೆ ಯಾರನ ಒಂದಿಟ್ಟು ಮಾತಿ ಸಿಕ್ಕಿ ಸಾಕು ಅಕ್ಕ ಯಾವ ಊರಕ್ಕ ಅಂದ್ರೆ ಸಾಕು ನಮ್ದು ಆ ಊರು ಈ ಊರು ಹಂಗೆ ಬಂದಿದ್ದು ಹಿಂಗೆ ಬಂದಿದ್ದು ನನ್ನ ಮಕ್ಳು ನನ್ನ ಸಸಿಗೇರಿಗೆ ಆಗೈತಿ ಎಲ್ಲ ಪುರಾಣ ಹೇಳ್ತಾ ಕುಕ್ಕ ಬಿಡ್ತು ನಮ್ಮ ಅಮ್ಮಯ್ಯ ಒಳ್ಳೆದಲ್ಲ ಅದಕ್ಕೇನೆ ಹೇಳ್ಬೇಕಾಗಿತ್ತು ಪಾಪನ್ ಸರಿಯ ನೋಡ್ಕೊಂತ ಹೇಳಿ ನೀನೆಲ್ಲ ಸಮಸ್ಯೆ ಯಾಕೆ ಬಿಟ್ಟು ಬಂದಪ್ಪ ಕರ್ಕೊಂಬರಕ್ಕಿಲ್ವಿ ಅವನು ಬೋರಲ್ಲ ಅಲ್ಲೆಲ್ಲ ಆಟಾಡ್ತಿದ್ದು ಹುಡುಗರು ಆಟಾಡ್ತಿದ್ದ ನಾನು ಅದನ್ನೇ ಹೇಳಿ ಬಂದಿದ್ದೀನಿ ಏ ಇಲ್ಲ ಹೇಳು ಅನಿಲನು ಐದಾನೆ ನೋಡ್ಕೊಂತಾನೆ ಹೇಳು ಅಮ್ಮ ನೋಡ್ಕೊಂಬ್ಲಿಲ್ಲ ಅಂದ್ರೂ ಅನಿಲ್ ಭಾಳ ಚೆನ್ನಾಗಿ ನೋಡ್ಕೊಂತಾನೆ ಹುಡುಗರ್ನ. ನಮ್ಮ ಅನಿಲಣ್ಣ ಇದ್ರೆ ಸಾಕು ನನಗೆ ಏನಿಲ್ಲ ಹುಡುಗರ್ನ ಹೆಂಗೆ ನೋಡ್ಕೊಂತಾನೆ ಎಲ್ಲ ಪ್ರತಿಯೊಂದು ಗೊಣೆ ತೆಗಿಯೋದಾಗಿರ್ಬೋದು ಪ್ರತಿಯೊಂದು ಹುಡುಗರು ಮೂಗರ್ಸೋದು ಏನು ಹಂಗೆ ನೋಡ್ಬೇಕು ಅವ್ನು ಹೆಂಗೆ ನೋಡ್ಕೊಂತಾನೆ ಗೊತ್ತೇ ಮಕ್ಳನ್ನ ಅವನೇನು ಸ್ವಲ್ಪನೂ ಈಕಿಕ್ಕೆಮಲ್ಲ ಬೇಕಾರೆ ಎಷ್ಟು ಚೆನ್ನಾಗಿ ನೋಡ್ಕೊಂತಾನೆ ಅವನು ಏನಿಲ್ಲ ನಮ್ಮ ಅನಿಲಣ್ಣ ಇದ್ರೆ ಸಾಕು ನನಗೆ. ಅಯ್ಯಪ್ಪ ನಮ್ಮ ಅಮ್ಮಗಿನ್ನ ಹೆಚ್ಚಾಗಿ ನೋಡ್ಕೊಂತಾನೆ. ಅಯ್ಯೋ ನಮ್ಮ ಅಮ್ಮ ಎಲ್ಲಿ ಮೊಮ್ಮಗಂತ ಹೊಂದಿಸ್ಕೊಂಡು ಪ್ರೀತಿಯಿಂದ ನೋಡ್ಕೊಂಬಲ್ಲ ನಮ್ಮ ಅಣ್ಣ ಏರೇ ನಮ್ಮ ಹುಡುಗನ್ನ. ಅನಿಲಿದ್ನ ಅಲ್ಲಿ ಅವ್ನು ಬೇರೆ ನೋಡ್ಕೊಂತೀನಿ ಹೋಗಿ ಮಮ್ಮ ಅಂದ ಅದಕ್ಕೆ ಬಿಟ್ಟು ಬಂದೆ ಆಟ ಆಡ್ತಿದ್ದ ಅನಿಲ್ ಇರೋದಕ್ಕೆ ಬಿಟ್ಟು ಬಂದು ನಾನು ನಿಮ್ಮ ಅಮ್ಮ ಇರೋದಕ್ಕೆ ಬಿಟ್ಟು ಬರಲಿಲ್ಲ ಅನಿಲ್ ಬೇರೆ ಇದ್ನಲ್ಲ ನಾನು ನೋಡ್ತಿರ್ತೀನಿ ಹೋಗಿ ಮಮ್ಮ ಅಂದ. ಅಲ್ಲ ನೋಡೋದೇನಿರ್ಬೋದು ಇಂಥ ಸಮಯದಾಗ ನಮ್ಮಮ್ಮ ಇನ್ಯಾ ಸಮಯದಾಗೂ ನೆನಪಾಗ್ತಿರ್ಲಿಲ್ಲ ಬಸ್ರಿ ಬಣಂತನ ಅಂದಾಗ ಇಂಥ ಸಮಯದಾಗೆ ತಾಯಾದಳು ಇರಬೇಕಾಗಿತ್ತು ನಮ್ಮ ಅಮ್ಮಯ್ಯ ನೋಡಿ ಆ ಕಡೆಗ ಹುಡುಗಿರ ಅಮ್ಮಯ್ಯ ಎಷ್ಟು ಚೆನ್ನಾಗಿ ನೋಡ್ಕೊಂಬತ್ತೆ ಅನ್ಸುತ್ತೆ ಅಲ್ವೇ ನೋಡಿರಿ ಹೆಂಗೆ ನೋಡ್ಕೊಂಬತ್ತೆ ನಮ್ಮ ಅಮ್ಮನ ಇದ್ದಿದ್ರೆ ಹಿಂಗೆ ನೋಡ್ಕೊಂಬದು ಅಲ್ವೇ ಅನ್ನಿಸ್ತೈತೆ ನನಗೆ ನಮ್ಮ ಅಮ್ಮನ ಇದ್ದಿದ್ರೆ ಚೆನ್ನಾಗಿ ನೋಡ್ಕೊಂಬದಪ್ಪ ಅಂತ ಅನ್ನಿಸ್ತೈತಿ ನಿಜವಾಗ್ಲೂ ಒಂಥರ ಭಾಳ ಖುಷಿ ಆದಂಗೆ ಆಗ್ತೈತಿ. ಹಂಗೆ ಅವ್ರನ್ನೆಲ್ಲ ನೋಡಿರಿ ನಮಗೂ ಒಂಥರ ದುಃಖನೂ ಆಗುತ್ತೆ ಖುಷಿನೂ ಆಗುತ್ತೆ ಅದಕ್ಕೆ ಅವನ್ನೆಲ್ಲ ನೋಡಿದ್ರೆ ಖುಷಿ ಆಗುತ್ತೆ ನೋಡಪ್ಪ ಅಮ್ಮ ಎಂಥ ಚೆನ್ನಾಗಿ ನೋಡ್ಕೊಂತೈತೆ ಅಂತ ನಮಗೆ ನಮ್ಮ ನೆನೆಸ್ಕೊಂಡ್ರೆ ನಮಗೆ ನೋಡಪ್ಪ ನಮ್ಮ ಅಮ್ಮ ಇದ್ದಿದ್ರೆ ನಮ್ಮನ್ನು ನೋಡ್ಕೊಂಬೋದಂತ ನಮಗೆ ಬೇಜಾರಾಗುತ್ತೆ ಹಂಗೆ ಅನ್ಸೋದು ಏನು ಮಾಡೋಕ್ಕಲ್ಲ ಬಿಡ್ರಿ. ನಮ್ಮ ಗಿರ್ಜಿಂಬೆ ನಿನ್ನ ತಾಯಿಗಿನ ಹೆಚ್ಚಾಗಿ ನೋಡ್ಕೊಂತ ಇದ್ದಾಳೆ ಸುಮ್ಕಿರ್ ನೀನು ತಲೆ ಕೆಡಿಸ್ಕೋಬೇಡ. ಇಲ್ಲ ವರ್ಷದೇವಮ್ಮ ನಾನು ಹೇಳೋದಕ್ಕೆ ಕೇಳು 9 ತಿಂಗಳು ತನಕ ನಿನ್ನ ಮಗನ ನಮ್ಮ ಗಿರ್ಜಿಮ್ ನೋಡ್ಕೊಂತಾಳೆ 9 ತಿಂಗಳು ತನಕ ಬಾಣ್ತಾನೆಲ್ಲ ಮುಗಿದ ಮೇಲೇ 9 ತಿಂಗಳ ನಾಮಕರಣ ಮಾಡಿ ನಾನು ನಿಮ್ಮ ಮನೆಗೆ ಕಳ್ಸೋದು ಸುಮ್ಕಿರು ತಲೆ ಕೆಡಿಸಿಬೇಡ. ಸ್ವಂತ ಅಣ್ಣ ಇನ್ನು ನಾನೇ ಅನ್ಕ ಅಮ್ಮ ಇನ್ನ ಗಿರ್ಜಿಂಬೆ ಅನ್ಕ ಅಷ್ಟೇ ನೀನು ತಲೆ ಕೆಡಿಸ್ಕೊಂಬೋಬೇಡ. ಅಣ್ಣ ಎಲ್ಲ ಒಬ್ರು ಅಂತ ತಿಳ್ಕೊಂಡು ಸುಮ್ಮನೆ ಆಗ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಅವ್ನು ಬರಲಿಲ್ಲ ಅಂದ್ರೆ ಹೋಯ್ತು ಎಂಟಿ ಮತ್ತೆ ಕೇಳ್ಕೊಂಡು ಅಲ್ಲೇ ಇರಲಿ ಹೇಳೋ ನಿಮ್ಮ ಅಣ್ಣ ತಲೆ ಕೆಡಿಸ್ಬೇಡ. ಸರಿ ಆಯ್ತು ಕಣಣ್ಣ ಇನ್ನೇನು ಮಾಡೋಣ ಹೆಂಗನ ಇವತ್ತು ನೀನು ನನಗೆ ಎಷ್ಟು ಚೆನ್ನಾಗಿ ನೋಡ್ಕೊಂತ ಇದೀಯ ಅಂದರೆ ಭಾಳ ಖುಷಿ ಆಗ್ತೈತಿ. ನಾನು ನಿನ್ನ ನೋಡ್ಕೊಂತೀನಿ ನಿನ್ಗೇನು ಬೇಕು ಹೇಳು ಶ್ರೀದೇವಿ ನಿನಗೇನು ಬೇಕಿಂತದ್ದು ಬೇಕು ಕಣಪ್ಪ ನನಗೆ ಅನ್ನೋ ತಂದು ಕೊಡ್ತೀನಿ. ಸರಿ ನೀನು ಯೋಚನೆ ಮಾಡಬೇಡ ಹುಡುಗರ ಮಕ್ಕಳು ನೋಡ್ಕೊಂಡು ನೀನು ಚೆನ್ನಾಗಿರ್ಬೇಕು ಯೋಚನೆ ಮಾಡಬಾರ್ದು ಬಾಣ್ತೇರು ಯೋಚನೆ ಮಾಡ್ದಂಗೆ ಉಂಡ್ಕೊಂಡು ತಿನ್ಕೊಂಡು ಚೆನ್ನಾಗಿರ್ಬೇಕು. ಕಾಯಿಲೆ ಕಾಸಲೆ ಆದರೆ ಆಸ್ಪತ್ರೆಗೆ ಇಕ್ಕೋಕ್ಕಾಗಲ್ಲ ಕಾಯಿಲೆ ಕಾಸಲೆ ಆದರೆ ಆಸ್ಪತ್ರೆ ಸವಾಸಲ್ಲ ನೋಡು ಆಸ್ಪತ್ರೆ ಸವಾಸಲ್ಲ ಅಂದ್ರೆ ಸವಾಸಲ್ಲ ದುಡ್ದಿರೋದೆಲ್ಲ ಆಸ್ಪತ್ರೆಗೆ ಸಾಕಾಗುತ್ತೆ. ನೀನು ಚೆನ್ನಾಗಿದ್ರೆ ಮಕ್ಕಳು ಚೆನ್ನಾಗಿರ್ತವೆ ಹಂಗೆ ನೀನು ಆಮೇಲೆ ಅದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡು ಬೇರೆದೇನೋ ಇನ್ನೊಂದು ಸಮಸ್ಯೆ ತಂದ್ಕೊಂಡ್ಯಾ ನಿನ್ಗೇನು ಬೇಕಿಂತದ್ದು ಬೇಕಪ್ಪ ಅನ್ನೋ ನಾನು ತಗೊಂಬಂದು ಕೊಡ್ತೀನಿ ನೀನು ಏನು ಯೋಚನೆ ಮಾಡಬೇಡ ಅಷ್ಟೇನೆ. ಮತ್ತೆ ನೀನು ಹೆಂಗಿರ್ತೀಯ ಹಂಗೆ ಮಕ್ಕಳು ಹಂಗೇನೆ ನೀನು ಚೆನ್ನಾಗಿದ್ರೆ ಅವು ಚೆನ್ನಾಗಿರ್ತಾವೆ ನೀನು ಸುಮ್ಮನೆ ಆಮೇಲೆ ಅದು ಇದು ಯೋಚನೆ ಮಾಡ್ಕೊಂಡು ಸುಮ್ಮನೆ ಇರೋದು ಕಲಿಬೇಕು. ಸರಿ ಆಯ್ತು ಹೇಳು ನಮ್ಮಣ್ಣ ಏನು ಬೇಕಂತ ತಂದ್ಕೊಡ್ತೀನಿ ಅಂತ ಇಷ್ಟು ಚೆನ್ನಾಗಿ ನೋಡ್ಕೊಂಬರಿ ಇರ್ಬೇಕಾದ್ರೆ ನೀನು ಯಾಕೆ ಚಿಂತೆ ಮಾಡ್ತೀಯ ಸುಮ್ಮನೆ ಇರು. ಯಾರೇ ನೋಡ್ಕೊಂಬರಿ ಯಾರೇ ಇದ್ರು ಯಾರೇ ಹೋದ್ರೂ ಆದರೆ ನಮ್ಮಮ್ಮ ಇದ್ದಿದ್ರೆ ನೋಡ್ಕೊಂಬೋದಲ್ಲ ಅಂತೇಳಿ ಹೆಣ್ಮಕ್ಳಿಗೆ ತುಂಬ ನೆನಪಾಗ್ತಾರೆ. ಅಂಥದ್ರಲ್ಲಿ ಬಸ್ರಿ ಬಾಣಂತನದ ಸಮಯದಲ್ಲಿ ತುಂಬ ನೆನಪಾಗ್ತಾರೆ. ಇವಾಗ ನಮ್ಮಮ್ಮ ಇದ್ರೆ ನಾನು ಹಿಂಗೆ ನೋಡ್ಕೊಂಬೋದಲ್ಲ ನಾನು ಇವಾಗ ಚೆನ್ನಾಗಿ ಹಿಂಗೆ ನೋಡ್ಕೊಂಡು ನನಗೂ ಈಗ ಇಲ್ಲೆಲ್ಲ ಪಕ್ಕದಾಗೆಲ್ಲ ನೋಡಿದರೆ ಹಂಗೆ ಅನಿಸುತ್ತೆ ಏನೇ ನೆನಪು ಮಾಡ್ಕೋಬಾರ್ದು ಅಂದ್ರೂ ಅದು ನೆನಪು ಬಂದೇ ಬರುತ್ತೆ. ಏನು ಮಾಡೋಣ ಇವಾಗ ನನಗೆ ತಾಯಿ ಥರನೇ ನೋಡ್ಕೊಂತ ಇದ್ದಾಳೆ ಗಿರ್ಜಿಂಬಿ ನಮ್ಮ ಅಮ್ಮಗಿನ ಹೆಚ್ಚಾಗಿ ನೋಡ್ಕೊಂತ ಇದ್ದಾಳೆ ಸಿದ್ಲಿಂಗಣ ನನಗೆ ನಮ್ಮ ಅಣ್ಣಗಿನ ಹೆಚ್ಚಾಗಿ ನೋಡ್ಕೊಂತೈತೆ ನಿಜವಾಗ್ಲೂ ತುಂಬ ಖುಷಿ ಆಗ್ತೈತೆ. ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ ಧನ್ಯವಾದಗಳು.